ದೇವ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ ಶಂಭೋ ಮಹಾದೇವ ಭವ ಪಾಶನಾಶ ಈಶ ಮಹೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಶಂಭೋ ಮಹಾದೇವ ಢಮ 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 ಋಗಧರನೆ ನಾಟ್ಯ ಲೋಲ ಶಿವನೇ ಢಮ 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 ಋಗಧರನೆ ನಾಟ್ಯ ಲೋಲ ಶಿವನೇ ಲೋಕವ ಪಾಲಿಪ ಕಾಲ ಕಾಲ ಹರ ಕಾಮಿತಾರ್ಥ ಪ್ರಭುವೇ ಕಾಮಿತಾರ್ಥ ಪ್ರಭುವೇ ಶಂಭೋ ಮಹಾದೇವ ಲೋಕವ ಪಾಲಿಪ ಕಾಲ ಕಾಲ ಹರ ಕಾಮಿತಾರ್ಥ ಪ್ರಭುವೇ ಕಾಮಿತಾರ್ಥ ಪ್ರಭುವೇ ಭವ ಪಾಶನಾಶ ಈಶ ಮಹೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಶಂಭೋ ಮಹಾದೇವ ಕರದಲ್ಲಿ ಕಪಾಲವ ಹಿಡಿದವನೇ ಕರದಲ್ಲಿ ಕಪಾಲವ ಹಿಡಿದವನೇ ಪದ್ಮಭೂಷಣ ಪ್ರಿಯ ಹರನೇ ಶಂಭೋ ಮಹಾದೇವ ಅನ್ನಪೂರ್ಣೆಯ ಕರುಣೆಯಿಂದಲೇ ಅನ್ನಪೂರ್ಣೆಯ ಕರುಣೆಯಿಂದಲೇ ದಾರಿದ್ರವದ ನೀಗಿದಾನೆ ಶಂಭೋ ಮಹಾದೇವ ದಾರಿದ್ರವದ ನೀಗಿದಾನೆ ಸಮಗಾನ ಪ್ರಿಯ ಶಂಕರನೇ ಸಮಗಾನ ಪ್ರಿಯ ಶಂಕರನೇ ಭವ ಪಾಶನಾಶ ಈಶ ಮಹೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಭವ ಭಯ ಶಂಕರನೇ ಭವ ಭಯ ಶಂಕರನೇ ಶಂಭೋ ಮಹಾದೇವ ಶಂಭೋ ಮಹಾದೇವ ಪೂಜ್ಯರೇ ನಮಸ್ಕರಿಸುವೆನು. ಭದ್ರೆ ಬಹಳ ದೂರದಿಂದ ಬಳಲಿ ನಿನ್ನ ಕುಟೀರದ ಬಳಿ ಬಂದಿರುವನು. ಹಸಿವು ತೃಷಗಳಾದರೂ ನನ್ನನ್ನ ಬಹಳವಾಗಿ ಹಿಂಸಿಸುತ್ತಿರುವ, ಆದ್ದರಿಂದ ಏನಾದರೂ ನೀಡು ಭದ್ರೆ. ಹಾಗೆ ಆಗಲಿ, ಸ್ವಲ್ಪ ಸಾವಕಾಶದಿಂದಿರಿ. ಇವಳೆಂತಹ ಲಾವಣ್ಯವತಿ ಸೀತಾ, ನೀನೆಂತಹ ಲಾವಣ್ಯವತಿ. ನನ್ನ ಜನ್ಮ ಶತ್ರುವಾದ ಹರಿಯು ಸಹಸ್ರಾರು
ನೇತ್ರಗಳಿಂದ ನೋಡಿ ಆನಂದಿರತಕ್ಕ ರೂಪವೇ ಸರಿ. ನಾನೀಗಲೇ ಜ್ವಾಲೆ! ಇದೆಂತಹ ಜ್ವಾಲೆ! ಬಲೆ ಲಕ್ಷ್ಮಣ ಬಲೆ, ಮೆಚ್ಚಿದೆ ನಿನ್ನಯ ಜಾಣ್ಮೆಗೆ, ಮೆಚ್ಚಿದೆ ನಿನ್ನಯ ಜಾಣ್ಮೆಗೆ. ಜಗತ್ತೇ ಆಶ್ಚರ್ಯ ಪಡುವಂತೆ ಸಪ್ತ ಋಷಿಗಳನ್ನೇ ಪ್ರತಿಷ್ಠಾಪಿಸಿದೆಯ. ಸೀತಾ, ನೀನೆಂತಹ ಸೌಂದರ್ಯವತಿ! ಸೀತಾ, ನೀನೆಂತಹ ಸೌಂದರ್ಯವತಿ! ಅಂದು ನಿನ್ನ ಸೌಂದರ್ಯಕ್ಕೆ ಮೋಹಗೊಂಡು ಸ್ವಯಂವರ ಸಭೆಗೆ ಬಂದು ಶಿವಧನ ಸನ್ನೆತ್ತಲಾರದೆ ಮೊಗ್ಗರಿಸಿ ಬಿದ್ದಾಗ ಒಪ್ಪರಿಕೆಯ ಮೇಲೆ ಕುಳಿತ ನೀನು ಗಹಿಗಹಿಸಿ ಕರಚಪ್ಪಾಳೆಯನ್ನು ತಟ್ಟಿ ಕಿಲ ಕಿಲ ನೆನಕ್ಕೆಯಲ್ಲವೇ? ಒಂದು ತುಂಬಿದ ಸಭೆಯಲ್ಲಿ ನನಗಾದ ಅವಮಾನವೋ ಸೀತಾ, ಒಂದು ತುಂಬಿದ ಸಭೆಯಲ್ಲಿ ನನಗಾದ ಅವಮಾನವು ಸಹಸ್ರಾರು ಖಡ್ಗಗಳು ನನ್ನನ್ನು ಏಕಕಾಲದಲ್ಲಿ ಛೇದಿಸಿದಂತೆ ಹಿಂಸಿಸುತ್ತಿರುವುದು ಸೀತಾ, ಹಿಂಸಿಸುತ್ತಿರುವುದು. ಆ ಸೇಡಿಗಾಗಿಯೇ ಈ ಛಲ, ಆ ಸೇಡಿಗಾಗಿಯೇ ಈ ಛಲ. ಅಲ್ಲದೆ ನನ್ನ ತಂಗಿ ಶೋರ್ಪಣಿಗೆಗಾದ ಅವಮಾನದಿಂದ ನನ್ನ ರಕ್ತವು ಕುದಿಯುತ್ತಿರುವುದು ಸೀತಾ, ಕುದಿಯುತ್ತಿರುವುದು. ನಿನ್ನನ್ನು ಅಪಹರಿಸಿಕೊಂಡು ಹೋಗಿ ಶೋಕವಿಲ್ಲದ ಶೋಕವನದಲ್ಲಿರಿಸಿ ನನ್ನ ಮನಸ್ಸಿನಲ್ಲಿ ಉದ್ಭವಿಸಿರುವ ಆಸೆ ಆಕಾಂಕ್ಷೆಗಳೆಲ್ಲವನ್ನು ಈಡೇರಿಸಿಕೊಳ್ಳಬೇಕಾಗಿದೆ ಸೀತಾ, ಈಡೇರಿಸಿಕೊಳ್ಳುತ್ತೇನೆ. ಅಲ್ಲದೆ ನಿನ್ನ ಮೇಲಿನ ವ್ಯಾಮೋಹದಿಂದ ಮಾವನಾದ ಮಾರೀಚನನ್ನು ಬಲಿ ಕೊಡುತ್ತಿದ್ದೇನೆ ರಾಮ ಬಾಣಕ್ಕೆ. ಮಾವ ಮಾರೀಚ, ದಯಮಾಡಿ ನನ್ನನ್ನು ಮನ್ನಿಸಿಬಿಡು. ನನ್ನ ಸ್ವಾರ್ಥ ಸಾಧನೆಗಾಗಿ ಇಂದು ನಿನ್ನನ್ನು ಬಲಿ ಕೊಡುತ್ತಿದ್ದೇನೆ ರಾಮ ಬಾಣ. ದಯಮಾಡಿ ನನ್ನನ್ನು ಮನ್ನಿಸಿಬಿಡು. ಏನಿದು? ನರಿಗಳು ವಿಕಟಕವಾಗಿ ಕೂಗುತ್ತಿವೆ. ಶಿರೋ ಮೇಲ್ಭಾಗದೊಳಕಾಗಿ ಗೃದ್ಬೋದ್ಧಿಗಳ ಚೇತ್ಕಾರ. ಅಲ್ಲದೆ ಅಕಾಲ ಮೃತ್ಯುವಿನ ಸೂಚನೆ ಬೇರೆ. ಅಕಾಲ ಮೃತ್ಯುವಿನ ಸೂಚನೆ, ಅಕಾಲ ಮೃತ್ಯುವಿನ ಸೂಚನೆ. ಛೇ ಛೇ! ಅಕಾಲ ಮೃತ್ಯುವೇನಿದ್ದರೂ ಆ ನರದ ಮರಿಗೆ ಈ ರಾವಣೇಂದ್ರನಿಗಲ್ಲ, ಏ ರಾವಣೇಂದ್ರನಿಗಲ್ಲ. ನಾನು ಬಂದು ಬಹಳ ವೇಳೆಯಾಯಿತು. ಈಗಾಗಲೇ ಮಾವನಾದ ಮಾರೀಚನು ರಾಮ ಲಕ್ಷ್ಮಣರನ್ನು ಬಹುದೂರ ಸೆಳೆದುಕೊಂಡು ಹೋಗಿರುವುದು. ಅವರು ಬರುವುದರೊಳಗಾಗಿ ನನ್ನ ಕಾರ್ಯವನ್ನ ಸಾಧಿಸಿಯೇ ಬಿಡುತ್ತೇನೆ. ಅಯ್ಯೋ ಹಸಿವು, ಸಂಕಟ, ತಾಳಲಾರೆ ಭದ್ರೆ, ತಾಳಲಾರೆ. ಕಣ್ಗಾಲ್ಗಳು ತಿರುಗುತ್ತಿವೆ, ಕೈ ಕಾಲುಗಳಲ್ಲಿ ತಾಣವಿಲ್ಲ. ಏನಾದರೂ ನೀಡು ಭದ್ರೆ. ಸ್ವೀಕರಿಸಿ ಪೂಜ್ಯ. ಭದ್ರೆ, ಸಮೀಪಕ್ಕೆ ಬಂದು ನೀಡಬಾರದೆ? ಸಾಧ್ಯವಿಲ್ಲ ಪೂಜ್ಯರೇ. ಮೈದುನನಾದ ಲಕ್ಷ್ಮಣನು ಸಪ್ತರ್ಷಿಗಳ ರೇಖೆಗಳನ್ನು ಬರೆದಿರುವನು. ಏನು? ನಾನು ಮುಂದೆ ಬರುವಂತಿಲ್ಲ. ನಮ್ಮಂತಹ ಯತಿಗಳಿಗೂ ಸಪ್ತ ಋಷಿಗಳ ಆಜ್ಞೆಯೇ. ಭದ್ರೆ, ನಾನೇನಾದರೂ ಹಸಿವಿನಿಂದ ಬಳಲಿ ನಿನ್ನ ಕುಟೀರದ ಬಳಿ ಹಸಿನೀಗಿದ್ದೇ ಆದರೆ ನಿನಗೆ ಬ್ರಹ್ಮಹತ್ಯ ದೋಷವೂ ಬರುವುದು. ಇಡೀ ಶಾಪವನ್ನು ಕೋಪಿಸಲಾಗದು. ದಯಮಾಡಿ ಶಾಂತರಾಗಿ. ಇದು ನಿಮ್ಮ ಇಚ್ಛೆಯಂತೆ ಭಿಕ್ಷೆಯನ್ನು ನೀಡುವೆನು, ಸ್ವೀಕರಿಸಿ. ಇನ್ನೂ ಮುಂದೆ ಬಾ, ಇನ್ನೂ ಮುಂದೆ ಬಾ, ಇನ್ನೂ ಮುಂದೆ ಬಾ. ಈಗ
ಪೌಲಶ್ಯ ವಂಶ ಘನ ಸಮೃದ್ಧಿ ಚಂದ್ರನ ಜಾನಕಿ ಈಗ ನೋಡು ಪೌಲಶ್ಯ ವಂಶ ಘನ ಸಮೃದ್ಧಿ ಚಂದ್ರನ ಈಗ ನೋಡು ಸಮಸ್ತ ನಿರ್ಜನ ಮನೋತ್ಸಾಹ ಬಂಧನ ನೋಡು ಮನ್ಮಥಾಂಧರ ಸುಪ್ರಚಂಡ ಬಾಹುವಿನ ಹರಿರಾಯನ ಗಂಡನ ರಾವಣ ಸಾರ್ವ ಬಹುಮನ ಜಾನಕಿ ನಾನೇ ಲಂಕಾದೇಶ್ವರದ ರಾವಣ ನಡೇ ಲಂಕಾನಕ್ಕೆ ಪುಷ್ಪ ಕಣ್ಮಾರ್ಬೇ ಸಾಗರಿ ಲಂಕಾನದ ಕಡೆ. ರಾಮಚಂದ್ರ ರಾಮಚಂದ್ರ ಪ್ರಭುವೇ, ನೀನು ಅದೆಷ್ಟು ವಿಷಯವಾಗಿ ಹೇಳಿದ್ರು ನಿನ್ನ ಮಾತನ್ನು ಕೇಳಿದೆ. ನಾನಿಂತಹ ಸಂಕಷ್ಟಕ್ಕೆ ಗುರಿ ಆದ್ರಲ್ಲ ಸ್ವಾಮಿ. ಈ ಸಮಯದಲ್ಲಿ ನನ್ನನ್ನು ಕಾಪಾಡುವರಾದರೂ ಯಾರು? ನನ್ನನ್ನು ರಕ್ಷಿಸುವರಾದರೂ ಯಾರು? ಯಾರಾದರೂ ಕಾಪಾಡಿ ನನ್ನನ್ನು ಯಾರಾದರೂ ರಕ್ಷಿಸಿ. ದಶರಥ ಚಕ್ರವರ್ತಿಗಳೇ, ಮೈದನನಾದ ಲಕ್ಷ್ಮಣನೇ, ರಾಮಚಂದ್ರ ರಾಮಚಂದ್ರ ಎಲ್ಲಿರುವಿರಿ? ಬೇಗ ಬಂದು ನನ್ನನ್ನು ಕಾಪಾಡಿ, ನನ್ನನ್ನು ಕಾಪಾಡಿ. ಯಾರೋ ನನ್ನ ಮಿತ್ರನಾದ ದಶರಥನ ಹೆಸರನ್ನು ಹಿಡಿದು ರೋಧಿಸಿರುವಲ್ಲ, ಇರಲಿ, ಸಮೀಪಕ್ಕೆ ಹೋಗಿ ವಿಚಾರಿಸುವನು. ನೀವು ಯಾರು? ಈ ರೀತಿ ರೋಧಿಸಲು ಕಾರಣವೇನು? ಅಯ್ಯ, ನಾನಾದರೂ ದಶರಥ ಮಹಾರಾಜರ ಸೊಸಿ, ಶ್ರೀರಾಮಚಂದ್ರರ ಧರ್ಮಪತ್ನಿ. ನನ್ನ ಕಾಂತರು ಇಲ್ಲದ ಸಮಯದಲ್ಲಿ ಈ ಘಾತಕನಾದರೂ ಮೋಸದಿಂದ ಅಪಹರಿಸಿಕೊಂಡು ಹೋಗಲು ಯತ್ನಿಸುತ್ತಿರುವನು. ನನ್ನನ್ನು ಕಾಪಾಡು ಪಕ್ಷಿರಾಜ, ನನ್ನನ್ನು ಕಾಪಾಡು. ಎಲ್ಲವೋ ನೀನು ಯಾರು? ನಾನು ಲಂಕಾದೇಶ್ವರ ರಾವಣೇಶ್ವರ. ಓಹೋ, ನೀನಾರು ಮೊದಲು ತಿಳಿಸು. ನಾನು ದಶರಥ ಮಿತ್ರನಾದ ಮಹಾಪರಾಕ್ರಮಶಾಲಿ ಜಟಾಯು. ಓ ಜಟಾಯು, ಈತನು ಮಹಾಪರಾಕ್ರಮಿ ಎಂದು ತಿಳಿದಿದ್ದೇನೆ. ಈತನಲ್ಲಿ ಉಪಾಯದಿಂದಲೇ ಗೆಲ್ಲಲೇಬೇಕು. ಎಲ್ಲವೋ ಪಕ್ಷಿಯೇ, ನಾವಿಬ್ಬರು ಸಮಬಲರಾದ್ದರಿಂದ ನಮ್ಮ ನಮ್ಮ ಜೀವನದ ಮೇಲೆ ತಿಳಿದು ಆನಂತರ ಯುದ್ಧ ಮಾಡೋಣ. ಆಗಬಹುದು. ನಿನ್ನ ಜೀವನದಲ್ಲಿರುವುದು ನನ್ನ ಜೀವನದಲ್ಲಿಯೂ ಈ ನನ್ನ ಎರಡು ರೆಕ್ಕೆಗಳಲ್ಲಿರುವುದು, ನಿನ್ನ ಪ್ರಾಣವಾಯುಯಲ್ಲಿರುವುದು. ನನ್ನ ಜೀವನದಲ್ಲೇ ನನ್ನ ಎಡಗಾಲಿನ ಮುಂಗುಷ್ಟದಲ್ಲಿರುವುದು. ಹಾಗಾದ್ರೆ ಸಿದ್ಧನಾಗು, ಹೆದರಬೇಡ ತಾಯಿ. ಎದ್ದರಾಗು. ಈಗ ನಾನು ಸಿದ್ಧ ಬಿಡುತ್ತೇನೆ. ಜೈ ಭ್ರಷ್ಟ ಪಕ್ಷಿ, ನೋಡಿದ ಪರಾಕ್ರಮವೇನಾಯಿತು? ಜಾನಕಿ, ಈ ತ್ರಿಭುವನದಲ್ಲಿ ನಿನ್ನನ್ನು ರಕ್ಷಿಸುವರು ಯಾರೂ ಇಲ್ಲ. ನಡಾಯಿನು ಲಂಕಾ ನಗರಕ್ಕೆ. ಪುಷ್ಪಕುಮಾರವೇ, ಸಾಗಲಿ ಲಂಕಾ ನಗರದ ಕಡೆ. ಅಯ್ಯ ಪಕ್ಷಿರಾಜ, ನನ್ನನ್ನು ಕಾಪಾಡಲು ಬಂದ ನಿನಗೆ ಇಂತಹ ದುಸ್ಥಿತಿ ಏನ್ ಮಾಡು? ನನ್ನ ವಿಚಾರವನ್ನು ನನ್ನ ಸ್ವಾಮಿಗೆ ತಿಳಿಸುವ ಬಗೆ ಆದರೆ ಹೇಗೆ? ನನ್ನ ಸ್ವಾಮಿಗೆ ತಿಳಿಸುವ ಬಗೆ ಆದರೆ ಹೇಗೆ? ಹೌದು, ನಾನು ಪತಿವ್ರತೆಯಾಗಿದ್ದ ಪಕ್ಷದಲ್ಲಿ ತ್ರಿಕರಣ ಶುದ್ಧದಿಂದ ನನ್ನ ಸ್ವಾಮಿಯನ್ನು ಸೇವಿಸಿದ್ದೆ ನಿಜವಾಗಿದ್ದಲ್ಲಿ. ಪಕ್ಷಿರಾದರೆ, ನನ್ನ ಸ್ವಾಮಿಗೆ ಎಲ್ಲ ವಿಚಾರವನ್ನು ತಿಳಿಸಿ ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ, ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ, ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ. ಜಾನಕಿ, ಪುಷ್ಪಕುಮಾರವರು ಇದು ಮಾರೀಚನ ಮಾಯೆ. ಅಣ್ಣ, ಲಕ್ಷ್ಮಣ, ಅಣ್ಣ, ಲಕ್ಷ್ಮಣ, ನೀನೇನು ಇಲ್ಲಿ? ಅಣ್ಣ, ನೀನೇಕೆ ಬಂದೆ? ಆರ್ಧದು ನೀವು ಕೇಳಿ ಬರಲು ಮಾದೇವರು ಭಯಭೀತರಾಗಿ ನನ್ನನ್ನು ಅವ್ಯಾಜ್ಯ ಶಬ್ದಗಳನ್ನಾಡಿ ಕಳುಹಿಸಿದರು ಅಣ್ಣ. ಲಕ್ಷ್ಮಣ, ನಾನು
ಪರ್ಣಕುಟೀರವನ್ನು ಬಿಟ್ಟು ಬರಬಾರದೆಂದು ನಾನು ಹೇಳಿರಲಿಲ್ಲವೇ? ಲಕ್ಷ್ಮಣ, ಇದು ಮಾರೀಚನ ಮಾಯೆ, ಇದು ಸ್ವರ್ಣಮೃಗವಲ್ಲ. ಏನೋ ಆಘಾತವಾಯಿತು ಸಹೋದರ, ಆಘಾತವಾಯಿತು. ನಡೆ, ಬೇಗನೆ ಹೋಗಿ ಜಾನಕಿಯನ್ನು ವಿಚಾರಿಸೋಣ, ನೋಡೋಣ. ಜಾನಕಿ, ಅಮ್ಮ, ಸೀತಾ, ಅಮ್ಮ, ಜಾನಕಿ, ಮಾತಾ, ಮಾತಾ, ವೈದೇಹಿ, ಅಣ್ಣ, ಲಕ್ಷ್ಮಣ, ಅತ್ತಿಗೆಯವರು ಎಲ್ಲಿಯೂ ಕಾಣುತ್ತಿಲ್ಲವಣ್ಣ. ಜಾನಕಿಯು ಎಲ್ಲೂ ಕಾಣುತ್ತಿಲ್ಲವಲ್ಲ ಲಕ್ಷ್ಮಣ? ಎಲ್ಲಿಯೂ ಕಾಣುತ್ತಿಲ್ಲ ಲಕ್ಷ್ಮಣ, ಆ ಗೋದಾವರಿ ತಟದಲ್ಲಿರುವಳೇನು, ಹೋಗಿ ನೋಡ್ಕೊಂಡು ಬಾ. ಆಗಲಿ ಅಣ್ಣ. ಜಾನಕಿ, ಧರಣಿ ಜಾತೆ ಮಾತೆ ಸೀತೆಯು ಕಾಣದಾದಳು ರಾಮ ಕಾಣದಾದಳು. ಅಮ್ಮ, ಮಾತಾ, ಧರಣಿ ಜಾತೆ ಮಾತೆ ಸೀತೆಯು ಕಾಣದಾದಳು ರಾಮ ಕಾಣದಾದಳು. ಅಮ್ಮ ನಿಮ್ಮ ವಿರಹದಿಂದ ಮಾತಾ, ಅಮ್ಮ ನಿಮ್ಮ ವಿರಹದಿಂದ ಸುಖಿಸಬಲ್ಲನೆ ರಾಮಚಂದ್ರನ. ಸುಖಿಸಬಲ್ಲನೆ ರಾಮಚಂದ್ರನ. ಧರಣಿ ಜಾತೆ ಮಾತೆ ಸೀತೆಯು ಕಾಣದಾದಳು ರಾಮ ಕಾಣದಾದಳು. ಕಾಂಚನ ಮೃಗವ ಬಯಸಿದೆ ಏಕೆ? ಕಾಂಚನ ಮೃಗವ ಬಯಸಿದೆ ಏಕೆ? ಏನ ಪೇಳಲಿ ರಾಮಚಂದ್ರಗೆ, ಏನ ಪೇಳಲಿ ರಾಮಚಂದ್ರಗೆ. ಇನ್ನೇಕೆ ಮುಖವ ತೋರಿಸಲಿ, ಇನ್ನೇಕೆ ಮುಖವ ತೋರಿಸಲಿ. ಧರಣಿ ಜಾತೆ ಮಾತೆ ಸೀತೆಯು ಕಾಣದಾದಳು ರಾಮ ಕಾಣದಾದಳು. ಅಣ್ಣ, ಜಾನಕಿ, ಅಣ್ಣ, ಲಕ್ಷ್ಮಣ, ಮಾದೇವರು ಅಲ್ಲಿಯೂ ಕಾಣುತ್ತಿಲ್ಲವಣ್ಣ. ಲಕ್ಷ್ಮಣ, ಆಘಾತವಾಯಿತು ಲಕ್ಷ್ಮಣ, ಆಘಾತವಾಯಿತು. ಲಕ್ಷ್ಮಣ, ನಾವಿಲ್ಲದ ಸಮಯವನ್ನರಿತು ಜಾನಕಿಯನ್ನು ಯಾರೋ ಅಪಹರಿಸಿರುವರು ಲಕ್ಷ್ಮಣ. ಲಕ್ಷ್ಮಣ, ಅಣ್ಣ, ಜಾನಕಿ ಅಗಲಿದೆಯ ಕಮಲ ಮುಗಿ. ಜಾನಕಿ, ವೈದೇಹಿ, ಜಾನಕಿ ಪ್ರಾಣ ಸಖಿ ಅಗಲಿದೆಯ ಕಮಲ ಮುಗಿ. ಜಾನಕಿ, ಸೀತಾ, ವೈದೇಹಿ, ಪಂಚವಟಿ ಕಥಾ ಮೋಹರು
ವಿರಹವೇ ಚಾರಿಣಿ ತರುಣಿ ಸೀತಾ जानकी चित्रकूट चारिणी तरुणी चित्रकूट चारिणी तरुणी अयोध्या जनमना हृदयोल्लासिनी अयोध्या जनमना हृदयोल्लासिनी जानकी प्राण सखे अगलिदೆಯಾ कमल मुखे जानकी सहोदर लक्ष्मण ನೀನಿಲ್ಲದನಯ್ಯ ಬಾಳಿದು ವಿಫಲ जानकी ನೀನಿಲ್ಲದನಯ್ಯ ಬಾಳಿದು ವಿಫಲ ಚಿಂತಾ ಸಂಚಿತ ತಂದು ಜಾಲ चिंता संचिता तंतु जाल विरह वेदने सहिसल सदड़ सीता विरह वेदने सहिसल सदळ जानकी वैदेही विरह वेदने सहिसल सदळ तनुवा दहिಸುವ ಚಿರಂತ ಚಿತ್ತಾರ मनोहरे तनुवा दहिಸುವ ಚಿರಂತ ಚಿತ್ತಾರ जानकी प्राण सखे अगलिದೆಯಾ कमल मुखे जानकी सीता 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 ಲಕ್ಷ್ಮಣ ಅಣ್ಣ ಇಲ್ಲ ಲಕ್ಷ್ಮಣ ಇಲ್ಲ, ಎಲ್ಲಿ ಹರಸಿದರೂ ನನ್ನ ಜಾನಕಿಯ ಸುಳಿವೆ ಕಾಣುತ್ತಿಲ್ಲವಲ್ಲ ಲಕ್ಷ್ಮಣ.
ಲಕ್ಷ್ಮಣ, ನಾನು ಎಷ್ಟು ಬೇಡವೆಂದು ಹೇಳಿದರು ಹಠ ಮಾಡಿ ಆಘಾತವನ್ನು ತಂದುಕೊಂಡಲ್ಲ ಲಕ್ಷ್ಮಣ. ಜಾನಕಿಯನ್ನಗಲಿ ನಾನು ಅರಗಳಿಗೆಯೂ ಜೀವಿಸಿರಲಾರೆ ಲಕ್ಷ್ಮಣ, ಜೀವಿಸಿರಲಾರೆ. ಸಹೋದರ ಸಹೋದರ, ನನ್ನ 14 ವರ್ಷದ ವನವಾಸವನ್ನು ಮುಗಿಸಿ ಅಯ್ಯೋ ನಾನು ಅಯೋಧ್ಯೆಗೆ ಹೋದಾಗ ಪುರಜನರು, ಮಾತೆಯರು, ಗುರು ವಸಿಷ್ಠರು, ರಾಮ, ಹೇ ರಘುವಂಶದ ಭಾಸ್ಕರ, ಆದಿಪುರುಷ ಭಾಸ್ಕರ, ಲೋಕದಲ್ಲಿ ನಡೆಯುವ ಕೃತ್ಯ ಅಕೃತ್ಯಗಳಿಗೆ ಸರ್ವಸಾಕ್ಷಿ ಭಾಸ್ಕರ, ನನ್ನ ಜಾನಕಿಯು ಎಲ್ಲಿರುವಳೆಂದು ನೀನಾದರೂ ತಿಳಿಸಲಾರೆಯಾ? ಅಯ್ಯೋ, ಜೀವಿಸಿರುವಳೆ, ಮೃತ್ಯುಗೈದಿರುವಳೆ, ಕಾಣದಾದನೆಲ್ಲ ಕಾಣದಾದನೆಲ್ಲ. ಅಣ್ಣ ಚೇತರಿಸಿಕೋ, ಅಣ್ಣ ಚೇತರಿಸಿಕೋ. ಜಾನಕಿ ಅಣ್ಣ, ಅಲ್ಲಿ ಯಾವುದೋ ವೈದೇಹಿ ಬಿದ್ದಿರುವುದು, ಅದೇನಾದರೂ ಅತ್ತಿಗೆಯವರು ನಂಬಿರುವುದು. ನಾನೀಗಲೇ ಅದನ್ನು ಸಂಹರಿಸೋಣ ಅಣ್ಣ. ಸಹೋದರ ಸಹೋದರ, ದಶರಥ ತಡೆ ಸಹೋದರ, ತಡೆ, ದುಡುಕಬೇಡ. ದಶರಥರ ಸಮೀಪಕ್ಕೆ ಹೋಗಿ ವಿಚಾರಿಸಿ ನೋಡೋಣ. ನಡೆ ಅಣ್ಣ, ನಡೆ ಸಹೋದರ, ನಡೆ. ಅಯ್ಯ, ನೀನು ಯಾರು? ನಿನ್ನ ಈ ದುರಾವಸ್ಥೆಗೆ ಕಾರಣರಾರು? ಹಾ, ನನ್ನನ್ನು ವಿಚಾರಿಸುತ್ತಿರುವ ನೀವುಗಳಾರು? ಅಯ್ಯ, ನಾನು ಅಯೋಧ್ಯಾಧಿಪತಿ ದಶರಥ ಚಕ್ರವರ್ತಿಯ ಪುತ್ರನಾದ ಶ್ರೀರಾಮಚಂದ್ರನು. ಈತನು ನನ್ನ ಸಹೋದರನಾದ ಲಕ್ಷ್ಮಣನು. ಹಾ ಹಾ, ನಾನು ರಾಮಚಂದ್ರ, ನಿಮ್ಮ ತಂದೆಯ ಮಿತ್ರನಾದ ಜಟಾಯು. ನೀವಿಲ್ಲದ ವೇಳೆಯಲ್ಲಿ ದುರುಣನಾದ ರಾವಣನು ಮಾತೆಯವರನ್ನು ಅಪಹರಿಸುವ ವೇಳೆಯಲ್ಲಿ ಆತನನ್ನು ಪ್ರತಿಭಟಿಸಿ ಮೋಸದಿಂದ ನನ್ನ ರೆಕ್ಕೆಗಳನ್ನು ಕಳೆದುಕೊಂಡು ಇಲ್ಲಿ ಬಿದ್ದಿರುವನು. ತಮಗೆ ವಿಚಾರವನ್ನು ತಿಳಿಸುವವರೆಗೂ ನನ್ನ ಪ್ರಾಣವಾಯು ಹೋಗದಿರಲೆಂದು ಮಾತೆಯವರು ಆಶೀರ್ವದಿಸಿದ್ದರು. ಅಯ್ಯೋ, ಇದೋ ತಮಗೆ ವಿಚಾರವನ್ನು ತಿಳಿಸಿರುವನು. ಲಕ್ಷ್ಮಣ, ನನಗೆ ಮೋಕ್ಷವನ್ನು ನೀಡು ರಾಮಚಂದ್ರ. ಅಯ್ಯ ಪಕ್ಷಿರಾಜ, ನಮ್ಮಿಂದ ನಿನಗಿಂತಹ ದುರವಸ್ಥೆ ಪ್ರಾಪ್ತಿಯಾಯಿತೆ. ಲಕ್ಷ್ಮಣ, ಅಣ್ಣ, ಈತನು ನಮ್ಮ ತಂದೆಯವರ ಪ್ರಾಣಮಿತ್ರನಂತೆ. ಆದ್ದರಿಂದ ಈತನೂ ನಮಗೆ ತಂದೆ ಸಮಾನ. ಈತನ ಅಂತ್ಯ ಸಂಸ್ಕಾರವನ್ನು ಮುಗಿಸಿ ನಂತರ ನಾವು ಪ್ರಯಾಣವನ್ನು ಬೆಳೆಸೋಣ. ಅಯ್ಯ ಪಕ್ಷಿರಾಜ, ನಿನಗೆ ಸ್ವರ್ಗವು ಪ್ರಾಪ್ತಿಯಾಗಲಿ.
ಸರಸಲೀಲಾ ಚಿಗುರೇ ಶೃಂಗಾರ ಲಹರೇ ಜಾನಕಿ ವೈದೇಹಿ ಸರಸ ಲೀಲಾ ಚಿಗುರೇ ಶೃಂಗಾರ ಲಹರೇ ಸರಸ ಲೀಲಾ ಚಿಗುರೇ ಶೃಂಗಾರ ಲಹರೇ ಅನುಪಮ ನೀರೇ ಅನುಪಮ ನೀರೇ ಶೃಂಗಾರ ಲಹರೇ ಅನುಪಮ ನೀರೇ ವನರುಹಾಲೋ ಸಾನಿ ಅನುಪಮ ನೀರೇ ವನರುಹಾಲೋ ಸಾನಿ ಜಾನಕಿ ವೈದೇಹಿ ಅನುಪಮ ನೀರೇ ವನರುಹಾಲೋ ಸಾನೆ ಅನುಪಮ ನೀರೇ ವನರುಹಾಲೋ ಸಾನೆ ಪ್ರೇಮ ಇಲ್ಲ ಲಕ್ಷ್ಮಣ, ಇಲ್ಲ. ನನ್ನ ಜಾನಕಿ ಮುಖ ಕಮಲವನ್ನೆಂದಿಗೆ ನೋಡುವೆನು ಕಾಣಲಾದನಲ್ಲ ಲಕ್ಷ್ಮಣ. ಲಕ್ಷ್ಮಣ ಅಣ್ಣ, ಪ್ರಾಜ್ಞನಾದ ನೀನೇ ಹೀಗೆ ಪರಿತಪಿಸಿದರೆ ನಮ್ಮನ್ನು ಸಂತೈಸುವರಾರು ಅಣ್ಣ. ಲಕ್ಷ್ಮಣ ನಡೆ ಅಣ್ಣ, ಮುಂದೆ ಹೋಗಿ ಹುಡುಕೋಣ. ನನ್ನ 14 ವರ್ಷ ವನವಾಸವನ್ನು ಮುಗಿಸಿ ನಾನು ಅಯೋಧ್ಯೆಗೆ ಹೋದಾಗ ಪುರಜನರಿಗೆ, ಗುರು ವಸಿಷ್ಠರಿಗೆ, ಮಾತೆಯರಿಗೆ ಜಾನಕಿ ಎಲ್ಲ, ಜನಕ ಸುತೆ ಎಲ್ಲ, ರಾಮ ಎಲ್ಲ, ಸೀತೆ ಎಲ್ಲ ಎಂದು ಕೇಳಿದರೆ ನಾನು ಏನೆಂದು ಉತ್ತರಿಸಲಿ ಸಹೋದರ? ನಾನೇನೆಂದು ಉತ್ತರಿಸಲಿ? ಕಂಡಿರೇ ತಾವರೆಗೆ ಕಂಡಿರೇ ಕೋಗಿಲೆಯೇ ಕಂಡಿರೇ ಕರುಲತೆಗಳೇ ಎನ್ನಜ್ಜ ಕಂಡಿರೇ 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 ಜಾನಕಿ ವೈದೇಹಿ. ಇಲ್ಲ ಲಕ್ಷ್ಮಣ, ಇಲ್ಲ,
ಈ ಅಪಮಾನವನ್ನು ನಾನು ಸಹಿಸಲಾರೆ ಲಕ್ಷ್ಮಣ. ಅಣ್ಣ, ಅದು ಅಲ್ಲಿ ಕಾಣುತ್ತಿರುವ ಪರ್ವತವನ್ನು ಏರಿ ನನ್ನ ಪ್ರಾಣತ್ಯಾಗ ಮಾಡುವೆನು ಲಕ್ಷ್ಮಣ, ನನ್ನ ಪ್ರಾಣತ್ಯಾಗ ಮಾಡುವೆನು. ಅಣ್ಣ, ನಾನೂ ಸಹ ನಿನ್ನನ್ನೇ ಹಿಂಬಾಲಿಸುವೆನು ಅಣ್ಣ. ನಡೆ ಲಕ್ಷ್ಮಣ, ನಡೆ. ಯಾರೋ ಋಷಿ ಕುಮಾರರು ಪರ್ವತವೆಂದು ತಿಳಿದು ಕದಂಬನ ದೇಹವನ್ನು ಹೊತ್ತುತ್ತಿರುವರು. ಅದು ಪರ್ವತವಲ್ಲ, ಕದಂಬನೆಂಬ ರಾಕ್ಷಸನು ಬೃಹದಗಾರವಾಗಿ ಬಿದ್ದಿರು ಎಂದು ತಿಳಿಸಿ ಅವರನ್ನು ಈ ಕಡೆ ಕರೆದುಕೊಂಡು ಬಾ. ಅಪ್ಪಣೆ ಒಡೆಯ. ಓಹೋ ವೀರ ತಿಳಿಕೆ, ಹತ್ತಬೇಡಿ ಹತ್ತಬೇಡಿ, ಅದು ಪರ್ವತವಲ್ಲ, ಕಬಂದನೆಂಬ ರಕ್ಕಸನ ಶರೀರ. ಬೇಗ ಬಾಣ ಪ್ರಯೋಗ ಮಾಡಿ ಹಿಂತಿರುಗಿ ಹಿಂತಿರುಗಿ. ಲಕ್ಷ್ಮಣ, ಅದು ಪರ್ವತವಲ್ಲವಂತೆ, ಕಬಂದನ ಎಂಬ ರಕ್ಕಸನ ದೇಹ ಶರೀರವಂತೆ. ಕೂಡಲೇ ಬಾಣವನ್ನು ಹೂಡಿ ನೀನೊಂದು ತೋಳನ್ನು ಕತ್ತರಿಸು, ನಾನೊಂದು ತೋಳನ್ನು ಕತ್ತರಿಸು. ಲಕ್ಷ್ಮಣ, ಅಣ್ಣ, ಲಕ್ಷ್ಮಣ, ಅಣ್ಣ, ಈ ಪ್ರದೇಶಕ್ಕೆ ಬಂದೊಡನೆ ನನ್ನ ಮನಸ್ಸಿಗೆ ಒಂದು ವಿಧವಾದ ಶಾಂತಿ ಮತ್ತೆ ನೆಮ್ಮದಿಯು ಉಂಟಾಗಿರುವುದು. ಲಕ್ಷ್ಮಣ, ಅಣ್ಣ, ಕೆಲ ಕಾಲ ನಾವು ಇಲ್ಲಿ ವಿಶ್ರಮಿಸಿ ನಂತರ ಪ್ರಯಾಣವನ್ನು ಬೆಳೆಸೋಣ. ಆಗಲಿ ಅಣ್ಣ. ಬಾಸ. ಆಶ್ಚರ್ಯ, ಪರಮಾಶ್ಚರ್ಯ. ಇವರು ಬಾಣ ಪ್ರಯೋಗ ಮಾಡಿದ ಕೂಡಲೇ ಕಬಂದ ಶಾಪ ವಿಮೋಚನ ಆಯ್ತಲ್ಲ. ಅಂದರೆ ಇವರಾರಾಗಿರಬಹುದು? ವನರುಗಲೋಚನ ಹರಿವರಾಗ ಬಂದು ಪಯೋಗ್ಯರು. ವನರುಗಲೋಚನ ಹರಿವರಾಗ ಬಂದು ಪಯೋಗ್ಯರು. ಪಾಲನ ಕಾರ್ಯಕ್ಕೆ ಬಂದಿಗ ವಿಶ್ವಪಾಲನ 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 ಕಾರ್ಯಕ್ಕೆ ಬಂದಿಗ ವೇದ ಮೂರ್ತಿಗಳಿರಬಹುದೇ ವೇದ ಮೂರ್ತಿಗಳಿರಬಹುದೇ ವನರುಗಲೋಚನ ಹರಿವರಾಗ ಬಂದಿ ಪಯೋಗ್ಯರು ತಾವಿರಬಹುದೇ. ನಾರು ಮಡಿಗಳ ಧರಿಸಿಗರೇಕೆ, ಶಿರದಲ್ಲಿ ಜಡೆಗಳ ಇರಿಸಿಗರೇಕೆ. ನಾರು ಮಡಿಗಳ ಧರಿಸಿರಲೇಕೆ, ಶಿರದಲ್ಲಿ ಜಡೆಗಳ ಇರಿಸಿಗರೇಕೆ. ಕರದಲ್ಲಿ ಚಾಪವ ಹಿಡಿದಿಗರೇಕೆ. ಅಯ್ಯ ಕರದಲ್ಲಿ ಚಾಪವ ಹಿಡಿದಿಗರೇಕೆ. ಕರದಲ್ಲಿ ಚಾಪವ ಹಿಡಿದಿಗರೇಕೆ. ಕರದಲ್ಲಿ ಚಾಪವ ಹಿಡಿದಿಗರೇಕೆ.
ಕರದಲ್ಲಿ ಚಾಪವ ಹಿಡಿದಿಗರೇಗೆ ಕರದಲ್ಲಿ ಚಾಪವ ಹಿಡಿದಿಗರೇಗೆ ಕರದಲ್ಲಿ ಚಾಪವ ಹಿಡಿದಿಗರೇಗೆ ವೇದ ಮೋಟಿಗಳ ಸಾವಿರಬಹುದೇ ವೇದ ಮೋಟಿಗಳ ಸಾವಿರಬಹುದೇ ಮನರುಗಲೋಚನ ಹರಿವರಾಗ ಮಂದಿಪಯೋಗ್ಯನು ಸಾವಿರಬಹುದೇ ಇವರಾಗಿರಬಹುದು ಅಶ್ವಿನಿ ದೇವತೆಗಳೇ ಅಥವಾ ಹಿಂಡ್ಹೋಪೇಂದ್ರರೇ. ರಾಜಪುತ್ರ ಎಂದು ಭಾವಿಸೋಣವೇ ಜಟಾವಲ್ಕಧಾರಿಗಳಾಗಿರುವರು. ಋಷಿಪುತ್ರರೆಂದು ಭಾವಿಸೋಣವೇ ಧನುರ್ಧಾರಿಗಳಾಗಿರುವರು. ರಜತಗಿರಿ ನಿಲಯನಾಗಿ ರಂಜಿಪ ಕಾಯನಾಗಿ ರಮಣೀಯ ವದನನಾಗಿ ರಾಜಿಸ್ತಿರುವ ಈತನು ಆ ರಾಜಶೇಖರನೇ ಈತನೇ ಹರನಾಗಿರ್ತೊಡೆ ರಜತಗಿರಿ ಶಿಖರದ ಮೇಲ್ಕುಳಿತು ಹರನ ಶಿರದಿ ಹರಿದು ಧರೆಯನ್ನು ಧರಿಸಲು ಬಂದ ಪರಮ ಪಾವನೆ ಗಂಗೆ ತಾನಿಲ್ಲ. ಈತನು ಗಂಗಾಧರನಲ್ಲ. ಪ್ರಸನ್ನ ವದನನು ಪದ್ಮನಯನನು ಪದ್ಮ ಸಂಭವನಾಗಿ ಕುಳಿತಿರುವ ಆ ಬ್ರಹ್ಮದೇವನೇ. ಖರದಿ ಕಂಠಾನಿಗಳಿಲ್ಲ, ತುಳಸಿ ಜಪ ಸ್ವರಗಳಿಲ್ಲ, ಮೇಣ್ ಶಿರವು ನಾಲ್ಕಿಲ್ಲ. ಈತನು ಸರಸಿಜೋದ್ಭವನಲ್ಲವೇ ಅಲ್ಲ. ಅಂತಾದೊಡೆ ಮತ್ತಿನ್ನಾರಾಗಿರಬಹುದು? ನೀಲಮೇಘ ಶ್ಯಾಮನಾಗಿ ನಿಸ್ಸೀಮ ಗುಣಧಾಮನಾಗಿ ನಿತ್ಯ ನಿರಂಜನ ಮೂರ್ತಿಯಾದ ಜಗತ್ ರಕ್ಷಕನಾದ ಶ್ರೀಮನ್ನಾರಾಯಣನೇ. ಖರದಿ ಶಂಕುಚಕ್ರ ಗದಾಪದ್ಮಗಳಿಲ್ಲ, ಕೋಟಿ ಸೂರ್ಯ ಸಮತೇಜವಾದ ಕೌಸ್ತುಭ ಮಣಿಯಿಲ್ಲ, ಮಣಿಮಕುಟ ರತ್ನಾಂಬರವ ಧರಿಸಿಲ್ಲ, ಫಣಿಶಾಹಿ ಪ್ರಶ್ನನಾದ ಹೊರದ ಈತನಲ್ಲ 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 ಅಂತಾದೊಡೆ ಮತ್ತಿನ್ನಾರಾಗಿರಬಹುದು? ಲಕ್ಷ್ಮಣ ಲಕ್ಷ್ಮಣ, ಈ ಶಾಕಾಮೃಗವನ್ನು ನೋಡಿದೆಯಾ? ನಮಗೆ ಆ ಕಬಂಧ ರಕ್ಕಸನ ವಿಚಾರವನ್ನು ತಿಳಿಸಿದವನು ಈತನೇ ಇರಬಹುದೇ? ಇರಬಹುದು ಅಣ್ಣ. ಅಲ್ಲದೆ ಆತನ ಕಿವಿಯಲ್ಲಿ ಕಾಣುತ್ತಿರುವ ಕರ್ಣಕುಂಡಲಗಳನ್ನು ನೋಡಿದೆಯಾ? ಎಷ್ಟೊಂದು ಪ್ರಕಾಶಮಾನವಾಗಿ ಹೊಳೆಯುತ್ತಿರುವು ಅಲ್ಲವೇ ಲಕ್ಷ್ಮಣ? ಆಶ್ಚರ್ಯ, ಪರಮಾಶ್ಚರ್ಯ. ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಎಂತೋ ಇವರ ನುಡಿಯ ಬಹುದೂರದಲ್ಲಿ ಕೇಳಿ ಸ್ವಾಂತದಲ್ಲಿ ಸಂತಸವ ತಾಳಿ ನಮ್ಮ ಮುನ್ನೊಂದ ನುಡಿಯ ನುಡಿಯೇ ಎನ್ನಮ್ಮ ಮುನ್ನೊಂದ ನುಡಿಯ ನುಡಿಯೇ ಎನ್ನಮ್ಮ ಮುನ್ನೊಂದ ನುಡಿಯ ನುಡಿಯೇ
ರಾಮ ಒಂದೊಂದ ನುಡಿಯ ನುಡಿಯೇ ಅದು ಸಮ್ಮತದೆ ನಿಜವಾಯ್ತು ತಿಳಿಯೇ ಎನ್ನ ರಕ್ಷಿಪ ದೊರೆ ಬಂದ ಎನ್ನ ರಕ್ಷಿಪ ದೊರೆ ಬಂದ ಎನ್ನ ರಕ್ಷಿಪ ದೊರೆ ಬಂದ ಎನ್ನ ರಕ್ಷಿಪ ದೊರೆ ಬಂದ ಚಿಂತೆಯಿಂದೇತಗಾದುದ ಆನಂದ ಆನಂದ ಧನ್ಯನಾದೆ 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 ಧನ್ಯನಾದೆನು ಜಗಂಗಳಲ್ಲಿ ಪರಿಪೂರ್ಣನಾದೆನು ಕ್ಷಣಾರ್ಧದಲ್ಲಿ ಕರಿವರದ ಲಕ್ಷ್ಮೀ ವಿನೋದ ಕರಿವರದ ಲಕ್ಷ್ಮೀ ವಿನೋದ ಕರೆ ವರದ ಲಕ್ಷ್ಮೀ ವಿನೋದ ಶ್ರೀ ನರಹರಿಯೋ ತಾಯನಗೊಲಿದು ಪ್ರತ್ಯಕ್ಷನ ಆಶ್ಚರ್ಯ. ಹಿಂದೆ ನನ್ನ ತಾಯಿಯಾದ ಅಂಜನಾದೇವಿಯು ಕಂದನಾದ ಆಂಜನೇಯನೇ, ಈ ನಿನ್ನ ಕಿವಿಯಲ್ಲಿರುವ ಕಣ್ಣ ಕುಂಡಲಗಳು ಯಾವ ಆತನಿಗೆ ಗೋಚರಿಸುವ ಅವರೇ ಶ್ರೀಮನ್ನಾರಾಯಣರು ಶ್ರೀರಾಮಾವತಾರದಲ್ಲಿ ಬಂದು ನಿನ್ನನ್ನು ಉದ್ಧರಿಸುವರೆಂದು ಎಂದು ಹೇಳಿದ ಮಾತು ಇಂದಿಗೆ ನಿಜವಾಯಿತು. ಅವರೇ ಇವರಾಗಿದ್ದ ಪಕ್ಷದಲ್ಲಿ ತಿಳಿದು ನೋಡುವೆನು. ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರ ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರ ರಮಣೀಯವಾದ ನಾಮದೇಯವತೆ ನಾಮದೇಯವಪೇ ರವಿಕುಲದರಸು ರವಿಕುಲದರಸು ದಶರಥಾಕಿತನ ಪುತ್ರರು ಶ್ರೀರಾಮ ಲಕ್ಷ್ಮಣರು ಸಾರ್ವಭೌಮರ ಶಿರದಿ ಸಾರ್ವಭೌಮರ ಶಿರದಿ ಚಿರವಗಳಿಗೆ ಶ್ರಮದೊಳೆವನದಿ
ಸಂಚರಿಸಲೇಕೆ ಅಯ್ಯ ಈರೇಳು ವರ್ಷ ವನವಾಸವನ್ನನುಭವಿಸಲು ಈ ರೂಪಿನಿಂದಿರಲೆಮ್ಮ ಜನಕನ ವನಚರ ಮುಂದೆ ಪಾವನಾತ್ಮರೆ ಕೇಳೆ ಪಾರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನಯ್ಯ ಪಾಪಿರಾವಣನೆನ್ನ ಪಾಪಿ ರಾವಣನೆನ್ನ ಪತ್ನಿಯನ್ನು ಕದ್ದೊಯ್ದ ಪದ ಬರಿಯದೆ ಸಂಚರಿಸುತ್ತಿಹೆವಯ್ಯ ಅನಿತಾಧಡೆ ಅನಿತಾಧಡೆ ಆಭರಣಗಳಾರವ ನೋಡಿರಯ್ಯ ಆರ್ಥ ಧ್ವನಿಯಲ್ಲೋರ್ವ ತರುಣಿಗೆ ಸೆರಳಿಲ್ಲಿ ಅಕಟ ಅಕಟ ಕಟ ಅಕಟ ಕಟ ಕಂಡೆನೆ ಸೀತೆಯ ಆಭರಣಗಳ ಅಕಟ ಕಟ ಕಂಡೆನೆ ಸೀತೆಯ ಆಭರಣಗಳ ಆಕಾರವೇ ಸೀತೆಯ ಆಕಾರವೇ ಮುಂದೆ ಬಂದಂತೆ ಮುಂದೆ ಬಂದಂತೆ ನಿಂದು ಆರಾಧೊಡೇನೋ ನೀಯನ್ನ ಪ್ರಾಣ ಜಗದು ಬೇರಲ್ಲ ವಾಯುನಂದನನು ನಾನು ರಾರಾಜಿಸೈ ಪರಮ ಭಕ್ತ ನೀನೋ ರಾಮದೂತ ಹನುಮಂತನು ನಾನು ಗುರು ದರ್ಶನಕ್ಕೂ ದೇವತಾ ಮಂದಿರಕ್ಕೂ ಮಕ್ಕಳಿರುವ ಮನೆಗೂ ರಿಕ್ತಸ್ಥನಾಗಿ ಹೋಗಬಾರದೆಂದು ಶ್ರುತಿ ಶಾಸ್ತ್ರವಿರುವುದು. ಆದ್ದರಿಂದ ಇಲ್ಲಿ ದೊರೆಯುವ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಹೋಗಿ ಇವರಿಗರ್ಪಿಸಿ ನಾನು ಧನ್ಯನಾಗುವೆನು. ಅರ್ಥ ಅಮ್ಮ ನಿಮ್ಮ ನುಡಿ ನಂಬಿದೆ ನಮ್ಮ ಅಮ್ಮ ನಿಮ್ಮ ನುಡಿ ನಂಬಿದೆ ನಮ್ಮ ಧನ್ಯನ ಮಾಡೋ ಮಾನ್ಯನ ಪ್ರಭುವೆ
ಧನ್ಯನ ಮಾಡೋ ಮಾನ್ಯನ ಪ್ರಭುವೆ ಸೇನೆ ಕೇತನ ಪಾಲಯ ಮಾ ಪರ ಸೇನೆ ಜ್ಞಾನಗೊಂಡ ಕರುಣಾನಿಧಿ ನಿಮ್ಮಡೆ ಜ್ಞಾನಗೊಂಡ ಕರುಣಾನಿಧಿ ನಿಮ್ಮಡೆ ಜ್ಞಾನದಿ ನಮಿಸವೆ ದಯ ಜ್ಞಾನದಿ ನಮಿಸವೆ ದಯ ಪಾಲಯ ಮಾ ಪರ ಸೇನೆ भद्राय रामचंद्राय वेदसे नाथाय रघुनाथाय सीतापते नमस्ते नमस्ते नमः भो राघव दाशरथे पाहि मां ಪ್ರಭು ಶ್ರೀರಾಮಚಂದ್ರ ಬ್ರಹ್ಮಚರ್ಯ ಆಶ್ರಮದಲ್ಲಿ ವಾಸವಾಗಿರುವ ನನ್ನನ್ನು ತಮ್ಮ ಪಾದ ಸೇವಕನಾಗಿ ಸ್ವೀಕರಿಸಬೇಕೆಂದು ಬೇಡಿಕೊಳ್ಳುವನು ಪ್ರಭು. ಅಯ್ಯ, ನೀನು ಯಾರು? ನಿನ್ನ ವೃತ್ತಾಂತವೇನು? ಮಹಾಪ್ರಭು, ಕೇಸರಿ ಎಂಬ ಕಪಿಧ್ರಾಧ್ಯಕ್ಷನ ಧರ್ಮ ಪತ್ನಿಯಾದ ಅಂಜನಾದೇವಿಯ ಗರ್ಭಾಮುದಿಯಲ್ಲಿ ಈಶ್ವರ ಪ್ರಣೀತನಾದ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಮಾರುತಿ ಅಂತಲೋ ಹನುಮಂತನೆಂತಲೋ ಆಂಜನೇಯನೆಂತಲೋ ಕರೆಯುವರು ಪ್ರಭು. ಬಹಳ ಸಂತೋಷ ಅಯ್ಯ. ಪ್ರಥಮದಲ್ಲಿಯೇ ನನ್ನ ಮನಸ್ಸನ್ನು ಗೆದ್ದಿರುವೆ. ಆದ್ದರಿಂದ ಇದು ಹಿಂದಿನಿಂದ ನನ್ನ ಆತ್ಮಾಭಿಷಕನಾಗಿ ಸ್ವೀಕರಿಸುವೆನು. ಪ್ರಭು ಶ್ರೀರಾಮಚಂದ್ರ, ಪ್ರಭು ಶ್ರೀರಾಮಚಂದ್ರ, ಇಲ್ಲಿಗೆ ಸಮೀಪದಲ್ಲಿ ನನ್ನ ಒಡೆಯನಾದ ಸುಗ್ರೀವರಾಜನು ಪತ್ನಿಯನ್ನು ಕಳೆದುಕೊಂಡು ದೇಶಭ್ರಷ್ಟನಾಗಿ ಬಹಳ ದುಃಖದಿಂದಿರುವನು. ತಾವು ಅಲ್ಲಿಗೆ ಬಂದರೆ ನೊಡೆಯನಿಗೂ ತಮಗೂ ಸಖ್ಯವನ್ನು ಬೆಳೆಸುವನು ಪ್ರಭು. ಮಾರುತಿ, ಮಾರ್ಗಾಯಾಸದಿಂದ ಬಳಲಿ ಬಂದಿರುವೆನಾದ್ದರಿಂದ ನಾನು ಅಲ್ಲಿಗೆ ಬರಲು ಸಾಧ್ಯವಾಗುವುದಿಲ್ಲ. ಮಾರುತಿ, ನಿನ್ನೊಡೆಯನಾದ ಸುಗ್ರೀವರಾಜನನ್ನು ಇಲ್ಲಿಗೆ ಬರಮಾಡು. ಅಪ್ಪಣೆ ಮಹಾಪ್ರಭು. ಒಡೆಯ ಸುಗ್ರೀವರಾಜ, ಬೇಗ ಬಾ. ಇಲ್ಲಿ ಬಂದಿರುವವರು ಸಾಮಾನ್ಯರೆಂದು ಭಾವಿಸಬೇಡ. ಇವರೇ ಶ್ರೀರಾಮ ಲಕ್ಷ್ಮಣರು. ಇವರಲ್ಲಿ ತಮ್ಮ ಕಷ್ಟವನ್ನು ಭಿನ್ನವಿಸಿಕೊಳ್ಳಿ. ತಮ್ಮ ಕಷ್ಟವೆಲ್ಲವೂ ದೂರವಾಗಿ ತಮ್ಮ ವಂಶವೇ ಪಾವನವಾಗುವುದು. ರಾಮಚಂದ್ರ ಪ್ರಭು, ನಮಸ್ಕರಿಸುವೆನು. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ಸುಗ್ರೀವರಾಜ, ಜಯ ಜಯ ರಾಮ, ಜಯ ಧನ ಶ್ಯಾಮ. ಜಯ ಜಯ ರಾಮ, ಜಯ ಧನ ಶ್ಯಾಮ. ಜಯ ಜಯ ಶ್ರೀರಾಮ ರಾಮ. ಜಯ ಜಯ ಶ್ರೀರಾಮ ರಾಮ. ತಾಟಕಿ ಮಾರ್ದನ ದಶರಥ ನಂದನ. ತಾಟಕಿ ಮಾರ್ದನ ದಶರಥ ನಂದನ. ತಾಟಕಿ ಮಾರ್ದನ ದಶರಥ ನಂದನ.
ಮಹಾಮಹಿಮಾ ಜಾನಕಿ ಕರ ಪಿಡಿದ ಆ ಮಹಾಮಹಿಮಾ ಜಯ ಜಯ ರಾಮ ಜಯ ಜಯ ಶ್ಯಾಮ ಜಯ ಜಯ ಶ್ರೀರಾಮ ರಾಮ ಜಯ ಜಯ ಶ್ರೀರಾಮ ರಾಮ ಅಹಲ್ಯೆಗೆ ಶಾಪವೇ ಮೋಚನ ರಾಮ ಅಹಲ್ಯೆಗೆ ಶಾಪವೇ ಮೋಚನ ರಾಮ ಅಹಲ್ಯೆಗೆ ಶಾಪವೇ ಮೋಚನ ರಾಮ ಅಹಲ್ಯೆಗೆ ಶಾಪ ವಿಮೋಚನ ರಾಮ ಅಹಲ್ಯೆಗೆ ಶಾಪ ವಿಮೋಚನ ರಾಮ ಅಗಣಿತ ಗುಣಧಾಮ ರಾಮ ಅಗಣಿತ ಗುಣಧಾಮ ರಾಮ ರಾಮಚಂದ್ರ ಪ್ರಭು ನಮಸ್ಕರಿಸುವೆನು. ಸುಗ್ರೀವ ರಾಜ ನಿನಗೆ ಮಂಗಳವಾಗಲಿ. ಸುಗ್ರೀವ ರಾಜ ರಾಮಚಂದ್ರ ಪ್ರಭು ನೀನು ನಿನ್ನ ಪರಿವಾರವೆಲ್ಲವೂ ಸೌಖ್ಯವೇ? ಎಲ್ಲರೂ ಸೌಖ್ಯದಿಂದಿರುವರು ಪ್ರಭು. ಸುಗ್ರೀವ ರಾಜ ನೀನು ಇಲ್ಲಿ ನೆಲೆಸಲು ಕಾರಣವೇನು? ರಾಮಚಂದ್ರ ಪ್ರಭು ನಾನು ವಾಲಿಯು ಅಣ್ಣ ತಮ್ಮಂದಿರು. ಒಂದು ದಿನ ದುಂದುಬಿ ಎಂಬ ರಾಕ್ಷಸನು ನನ್ನ ಮೇಲೆ ಯುದ್ಧಕ್ಕೆ ಬಂದನು. ಆಗ ನಮ್ಮಣ್ಣನು ಆತನೊಡನೆ ಯುದ್ಧಕ್ಕೆ ನಿಂತನು. ಅವರಿಬ್ಬರ ನಡುವೆ ಘೋರ ಯುದ್ಧವೇ ನಡೆಯಿತು. ಆ ರಾಕ್ಷಸನು ನಮ್ಮಣ್ಣನಿಗೆ ಎದರಿ ಒಂದು ದಿನ ಒಂದು ಗುಹೆಯನ್ನು ಸೇರಿಕೊಂಡನು. ಆಗ ನಮ್ಮಣ್ಣನು ನನ್ನನ್ನು ಆ ಗುಹದ್ವಾರದಲ್ಲಿ ಕಾವಲುಗಾರನಾಗಿ ನೇಮಿಸಿ ಗುಹೆಯನ್ನು ಪ್ರವೇಶ ಮಾಡಿದನು. ಎಷ್ಟು ದಿನವಾದರೂ ಬರಲೇ ಇಲ್ಲ. ಒಂದು ದಿನ ಆ ಗುಹದ್ವಾರದಿಂದ ನೊರೆಗಟ್ಟಿದ ರಕ್ತವು ಹರಿಯಲಾರಂಭಿಸಿತು. ನಾನು ನಮ್ಮಣ್ಣನೇ ಹತನಾಗಿರಬಹುದೆಂದು ಭಾವಿಸಿ ಆ ಗುಹದ್ವಾರಕ್ಕೆ ಒಂದು ದೊಡ್ಡದಾದ ಬಂಡೆಯನ್ನು ತಳ್ಳಿ ಪಟ್ಟಣಕ್ಕೆ ಬಂದು ಪ್ರಜಾಪಾಲನೆ ಮಾಡುತ್ತಿದ್ದೆನು. ಆಗ ನಮ್ಮಣ್ಣನು ಆ ರಾಕ್ಷಸನನ್ನು ಸಂಹರಿಸಿ ಗುಹದ್ವಾರದ ಬಂಡೆಯನ್ನು ತಳ್ಳಿ ಗುಹದ್ವಾರದ ಬಳಿ ನಾನು ಇಲ್ಲದೇ ಇರುವುದನ್ನು ಕಂಡು ಕುಪಿತನಾಗಿ ನನ್ನನ್ನು ಕೊಲ್ಲಲು ಪ್ರಯತ್ನಿಸಿದನು. ಎಲ್ಲಿ ಹೋದರೂ ಬಿಡಲಿಲ್ಲ. ನಮ್ಮಣ್ಣನಿಗೆ ಎದುರಿ ನಾನು ಈ ಭೂಮಂಡಲವೇ ಸುತ್ತಬೇಕಾಯಿತು. ಒಂದು ದಿನ ಈ ಮತಂಗ ಮಹರ್ಷಿಗಳ ಆಶ್ರಮವನ್ನು ಸೇರಿಕೊಂಡೆನು. ಆದರೆ ನಮ್ಮಣ್ಣನು ಇಲ್ಲಿಗೆ ಬರಲಾರ. ಏತಕ್ಕಾಗಿ ನಿಮ್ಮಣ್ಣ ಇಲ್ಲಿಗೆ ಬರಲಾರ? ರಾಮಚಂದ್ರ ಪ್ರಭು ಆ ರಾಕ್ಷಸನ ಕಳೆ ಬರಹವನ್ನು ಕಿತ್ತು ಎಸೆಯುವಾಗ ಆತನ ಅಂಗಾಂಗಗಳು ಈ ಆಶ್ರಮದ ಮೇಲೆ ಬಿದ್ದವು. ಆಗ ಈ ಮಹರ್ಷಿಗಳು ಯಾರು ಈ ಅಕಾರ್ಯವನ್ನು ಮಾಡಿದರೋ ಅವರು ಇಲ್ಲಿಗೆ ಬಂದರೆ ಅವನ ಶಿರವು ಶತಚಿತ್ರವಾಗಲೆಂದು ಶಾಪವನ್ನು ಕೊಟ್ಟರು ಮಹಾಪ್ರಭು. ಅದು ಅಲ್ಲದೆ ನನ್ನ ಪತ್ನಿಯನ್ನು ಸಹ ಅಪಹರಿಸಿರುವನು. ಏನು? ಆತನು ನಿನ್ನ ಪತ್ನಿಯನ್ನು ಅಪಹರಿಸಿರುವನೇ? ಹೌದು ಮಹಾಪ್ರಭು. ಹಾಗಾದರೆ ಅವನು ಶಿಕ್ಷಾರ್ಹನೇ. ರಾಮಚಂದ್ರ ಪ್ರಭು ನಮ್ಮಣ್ಣನು ಸಾಮಾನ್ಯದವನಲ್ಲ, ಅದ್ಭುತ ಪರಾಕ್ರಮಿ. ಸುಗ್ರೀವ ರಾಜ ಮಹಾಪ್ರಭು ಸುಗ್ರೀವ ರಾಜ ಆತನು ಶಿಕ್ಷಾರ್ಹನೇ. ನೀನು ಹೋಗಿ ಆತನನ್ನು ಯುದ್ಧಕ್ಕೆ ಬರಮಾಡು. ಆತನನ್ನು ನಾನು ಸಂಹರಿಸಿ ಈ ಕಿಷ್ಕಿಂಧಾ ಪಟ್ಟವನ್ನು ನಿನಗೆ ಕಟ್ಟುವೆನು. ಸುಗ್ರೀವ ರಾಜ ಮಹಾಪ್ರಭು ಸೀತಾನ್ವೇಷಣ ಕಾರ್ಯದಲ್ಲಿ ನೀನು ನನಗೆ ಸಹಾಯಕನಾಗಬೇಕು, ತಿಳಿಯಿತೆ? ಆಗಬಹುದು ಮಹಾಪ್ರಭು. ಮಹಾಪ್ರಭು ನಮ್ಮಣ್ಣನು ಸಾಮಾನ್ಯದವನಲ್ಲ, ಅದ್ಭುತ ಪರಾಕ್ರಮಿ. ಅದೋ ಅಲ್ಲಿ ಕಾಣುತ್ತಿರುವ ಸಪ್ತ ತಾಳೆ ವೃಕ್ಷಗಳನ್ನು ಯಾರು ಒಂದೇ ಬಾಣದಿಂದ ಛೇದಿಸುವರೋ ಅವರು ನಮ್ಮಣ್ಣನನ್ನು ಕೊಲ್ಲಬಹುದು. ಇದನ್ನು ಪರೀಕ್ಷೆ ಎಂದು ಭಾವಿಸಬಾರದು. ಸುಗ್ರೀವ ರಾಜ ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದಾಗುವುದೇ? ಆಗಲಿ, ನಿನ್ನ ಮನಸ್ಸಿದ ಅನುಮಾನವನ್ನು ಹೋಗಿಲಾಡಿಸಲು ನಾನು ಬಾಣ ಪ್ರಯೋಗ ಮಾಡುವೆ.